So, dear spectators, we are the second set. Another tighty match started with a point, and that point to Akshara. Manish. Aha. Catch. Back to this occasion point to Durgamba, 1 each. ಮೊದಲ ಸೆಟ್ ಅನ್ನು ಸರಿಸುಮಾರು 5 ಅಂಕಗಳ 5-6 ಅಂಕಗಳ ಅಂತರದಿಂದ ಗೆದ್ದಿರತಕ್ಕಂಥ ದುರ್ಗಾಂಬ. Nizar catch out Q1 ಬೆಳ್ತಂಗಡಿ ಮತ್ತು ಕಾಸರಗೋಡು ನಡುವೆ ಕಾಂಬಿನೇಷನ್. ನಿಜಾರ್ ಎಂತಹ ಪವರ್ ನೋಡಿ, ಕ್ವಿಂಟಲ್ ನಿಜಾರ್ ಬೆಳ್ತಂಗಡಿ. ಅಂಕಪಟ್ಟಿಯಲ್ಲಿ 3-1 ಮತ್ತೆ ಅನೀಶ್ ರಾಯ್ ಅಕ್ಷರ ತಂಡದ ಪರವಾಗಿ ಸರ್ವ. ನಿಜಾರ್ ಪಾಸ್ ಮಾಡಿದ್ರೆ ಸಾಕಿತ್ತು ಪ್ರಾಯಶಃ. ನಿಜಾರ್ 2-3 ರಾಕಿ ಸರ್ವಲ್ಲಿ 2-3 ಯಪ್ಪ ಬ್ಲಾಕ್ ಆಗಿದೆ, ಆದರೆ ಕಣದಿಂದ ಹೊರಬಿದ್ದಂತಹ ಚೆಂಡು. 3-3 ಸಮಬಲ. ಸಚಿನ್ ಬೆಂಕಿಯ ಉಂಡೆಯಂತ ಸಜಿತ್ನ ಅಟ್ಯಾಕ್ಗಳು. 4-3 4-3 ഒരൊറ്റ പോയിന്റ് വ്യത്യാസത്തിൽ മത്സരം തുടരുകയാണ്. 25 സെറ്റുകൾ 25 പോയിന്റുകൾ വീതമുള്ള 2 കൈയായാൽ മൂന്നാമത്തെ 15 പോയിന്റ് സെറ്റ് ആയിരിക്കും. ഔട്ട് ഓഫ് ദി കോർട്ട് for each. Oh, that was the perfect finish for Praful. ಅನೀಶ್ ಮಧ್ಯಭಾಗದಿಂದ ಅಚಾನಕ್ ಆಗಿ ಬಂದಿರತಕ್ಕಂಥ ಅನೀಶ್ ರವರ ಆಕ್ರಮಣ. ಕಾಂಬಿನೇಷನ್ ನೋಡಿ, ಟೀಮ್ ಕಾಂಬಿನೇಷನ್ 5-5 ಸಮಬಲದಲ್ಲಿ. ಕಳೆದ ಸೆಮಿಫೈನಲ್ ಕೂಡ ಇದೇ ರೀತಿಯಾಗಿತ್ತು. ಟೈ ಬ್ರೇಕರ್ ಅಲ್ಲಿ ಗೆಲುವನ್ನ ಕಂಡಿತ್ತು पंचश्री। जिस प्रकार ये खेल अंतिम क्षणों की ओर नहीं है, ये दूसरी सेट है। निजार इस बार अंपायर ने बुलाया चौथी जी हाँ, ये खेल के नतीजा बहुत ही आसान नहीं है, बहुत ही करीबी मामला हो सकता है पिछले सेमीफाइनल की जैसा। पहला सेट करीब 5 अंकों से जीता था, लेकिन इस बार प्रतिरोध देख रहे हैं और जंपिंग निजार ने खेला मैदान से बाहर। 7-5 7-5 8 वाजून 30 मिनिट झाल्यात संध्याकाळीच्या वेळा। आपण पाहत आहोत मालिकेची दुसरी सेमीफायनल। अजून एक पॉइंट मिळाली आहे, 6 आणि 7 6-7।
ಪ್ರಕಾಶ್ ರವರು ಬಹಳಷ್ಟು ದೂರದಿಂದ ಕ್ರೀಡೆಯನ್ನು ನೋಡ್ತಾ ಇದ್ದಾರೆ, ಆದರೆ ಬರೋದಂತ ಚೆಂಡನ್ನೆಲ್ಲ ತಲುಪಿಸ್ತಾ ಇದ್ದಾರೆ. ಮತ್ತೆ ಔಟ್ ಆಫ್ ದಿ ಕೋರ್ಟ್. 7 ಈಚ್. ಜೊತೆಯಲ್ಲಿ ಪಯಣ 7-7. ಮುಂದಿನ 7ನೇ ತಾರೀಕಿನಂದು ಇದೇ ಸಮೀಪದ ಬೈರಿಕಟ್ಟೆಯಲ್ಲಿ ಗ್ರಾಮ ಸೀಮಿತ ಆಟ. ಅಬ್ಬಾ, ಇದು ನಿಜಾರ್ ಅವರ ಹೊಡೆತ. ಅಟ್ಯಾಕ್ಗಳು ಪರ್ಫೆಕ್ಟ್ ಆಗ್ತಾ ಇದೆ. ಸಜಿತ್ ಆಗಿರ್ಲಿ, ನಿಜಾರ್ ಆಗಿರ್ಲಿ, ಅನೀಶ್ ಆಗಿರ್ಲಿ, ಅಟ್ಯಾಕರ್ಗಳ ಕೈ ಚಳಕ ಇದೆ. ಹತ್ತ ಕಡೆ ನೋಡಿದ್ದಲ್ಲಿ ತರುಣ್, ಪ್ರಫುಲ್, ಜೊತೆಯಲ್ಲಿ ರಾಕಿ. ಸೇವ್ ನೋಡಿ, ಇದು ಜಾಣತನದ ಅಂಕ. 9-8, 9-8 ರನ್. ಮನೋಜ್ ಪೈರ point is 10-8. Durgamba leading in 2 points. 10-8. Jump. Nizar. That is a clever thinking by the player of team Akshara. Lovely placement. 9-10, right? 9-10. Again Anish, Junior Rocky. ರಾಕಿ ನಡುವೆ ಆಟ. ಜಸ್ಟ್ ಅಪೀಲ್ ಮಾಡ್ತಾರೆ, ಸೈಲೆಂಟ್ ಆಗ್ತಾರೆ. ಡೀಸೆಂಟ್ ಪ್ಲೇಯರ್ಸ್ ಆಫ್ ಅಕ್ಷರ. 11-9. ವಾಹ್, ಕ್ಯಾಚ್ ಔಟ್. Chival 9. Time out for Akshara. ಹನ್ನೆರಡು 9 ಮತ್ತೆ ಅಂಕ 13-9. 13-9. ಸತತವಾಗಿ ವಿಶ್ರಾಂತಿ ಇಲ್ಲದೆ ಇಬ್ಬರು ಅಂಪೈರ್ಗಳು ಪಂದ್ಯವನ್ನು ನಿರ್ಣಯಿಸುವುದು ಅಷ್ಟು ಸುಲಭವಲ್ಲ. ಕಣ್ಣುಗಳ ಏಕಾಗ್ರತೆ ಬೇಕಾಗಿದೆ. ವಾಲಿಬಾಲ್ ಯಾವ ತರ ಕಬಡ್ಡಿ ಇದೆ ಅದೇ ಪ್ರಕಾರ ವಾಲಿಬಾಲ್. ವಿಶ್ರಾಂತಿ ಇಲ್ಲದ ದುಡಿಮೆಗೆ ಕೆಲವೊಮ್ಮೆ ಸಮಸ್ಯೆಗಳಾಗುತ್ತೆ. ಆದರೂ ಕೂಡ ಈ ಎರಡು ಎನ್ಗಳು ನಿಖಿಲ್ ಮತ್ತು ನಿತಿನ್ ಕೊಡಿ ಅವರ ಸೇವೆ ಬಹಳಷ್ಟು ಶ್ರೇಷ್ಠ. ಇಬ್ಬರು ಕೂಡ ದೈಹಿಕ ಶಿಕ್ಷಣ ನಿರ್ದೇಶಕರು ಆಗಿರುತ್ತಾರೆ. ಆ ಅನುಭವ ಇಲ್ಲಿ ನಮಗೆ ಅದ್ಭುತವಾಗಿ ಯಶಸ್ವಿಯ ಪರಿಣಾಮಕ್ಕೆ ಕಾರಣವಾಗ್ತಾ ಇದೆ. ಸೊ ಈ ನಡುವೆ ಔಟ್ ಆಫ್ ದಿ ಕೋರ್ಟ್. ರಾಕಿ ಪಾಯಿಂಟ್ ಟು ಅಕ್ಷರ. 11-14. ಸೂರ್ಯನ ಬೆಳಕಿನಲ್ಲಿ ಆರಂಭಗೊಂಡಂತಹ ಈ ವಾಲಿಬಾಲ್ ಅಲ್ಲಿ ಬೆಳಗಿನ ಮಧ್ಯಾಹ್ನದ ಸೂರ್ಯ ಬೆಳಕನ್ನೆಲ್ಲ ತಮ್ಮ ಶರೀರಕ್ಕೆ ತಗೊಂಡು ಸೇವೆಯನ್ನು ಸಲ್ಲಿಸಿದವರು ರೋಹಿತ್ ಮ್ಯಾಂತರೆ ಅವರು. ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ರೋಹಿಲ್ ನಾಟ್ ಮೊಂಥೆರೋ ಕಾಣಲು ಸುಂದರ ಯುವಕ, ಮನಸ್ಸು ಕೂಡ ಅಷ್ಟೇ ಸುಂದರ, ಕಲ್ಮಶರಹಿತ ಮನಸ್ಸಿನ ಒಡೆಯ.
ಪ್ಲೇಸ್ಮೆಂಟ್. ಸೇವ್ ಮಾಡಿದ ಚೆಂಡು ನೇರವಾಗಿ ಕೈಗಳು ಸೇಫ್ ಲ್ಯಾಂಡ್ ಆಗುವಾಗ ಅಂಕ ಮತ್ತೆ ಅಕ್ಷರ ಖಾತೆಗೆ. 12-16, 4 ಅಂಕಗಳ ಅಂತರ ಇದೆ. ಸೆಕೆಂಡ್ ಸೆಟ್. ഈ പന്തിന്റെ ബളിക അന്തിമ ഫൈനൽ കഥന. നമ്മുടെ അമ്പാടി അവിടെ 500 രൂപ സ്പെഷ്യൽ അവാർഡ് സ്പോൺസർ ചെയ്ത ആളല്ല, സ്പോൺസർ അല്ല, ഐഡിയ കൊണ്ടുവന്ന ആളാണ് അമ്പാടി. എവിടെ അമ്പാടി? 500 രൂപ ഇപ്പോഴും കീശയിൽ തന്നെയാണ്. ನಿಜಾರ್ ಅವರ ಪ್ರತಿ ಹೊಡೆತವೂ ಕೂಡ ಅಷ್ಟು ಭಾರವಾಗಿರುತ್ತೆ, ಕಠಿಣವಾಗಿರುತ್ತೆ, ಅಷ್ಟೇ ವೇಗವಾಗಿರುತ್ತೆ. ಹಿಟ್ಟಲ್ಲಿ ಹೊಡೆತ ನಿಜಾರ್. ಮತ್ತೆ ಅನೀಶ್ ರಾಯ್. ವೈಟಿಂಗ್ ಫಾರ್ ದ ಡಿಸಿಷನ್. ಯಸ್, ದಟ್ ವಾಸ್ ರೈಟ್. ಗಣೇಶ್ ರವರ ನಿಖರ ನೋಟ. 14-17. 18-14. തീർച്ചയായിട്ടും രാവിലെ മുതൽ അല്ല, ഇന്നലെ മുതൽ ഞങ്ങളോടൊപ്പം ഈ ടൂർണമെന്റിന്റെ വിജയത്തിന് വേണ്ടി അഹോരാത്രം പ്രവർത്തിച്ചുകൊണ്ടിരിക്കുന്ന അമ്പാടിയുടെ പിതാവ് ഇവിടെ എത്തിയിരിക്കുന്നു. അദ്ദേഹത്തെയും ഈ അവസരത്തിൽ സ്വാഗതം ചെയ്യുകയാണ്. Yes, point. 14-19. Match under the control of Durgamba. 14-19. ಎಂಟು ಗಂಟೆ 40 ನಿಮಿಷಗಳು ಬೆಳಗಿನ ಅವಧಿಯಲ್ಲಿ ಉದ್ಘಾಟನೆಗೊಂಡು 4 ತಂಡಗಳ ಪ್ರದರ್ಶನ ಸ್ಪರ್ಧೆಯನ್ನು ಆಯೋಜಿಸಿ ಆ ಬಳಿಕ ತಳುಕು ಪಟ್ಟಿಯಲ್ಲಿ 16 ತಂಡಗಳ ಆಮಂತ್ರಿತ ತಂಡಗಳ ನಡುವೆ ನಡೆಯುವಂತಹ ಮುಕ್ತ ವಿಭಾಗದ ಸ್ಪರ್ಧೆಯಲ್ಲಿ ನಾವು ಇವಾಗ ಸೆಮಿಫೈನಲ್ನ ದ್ವಿತೀಯ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಈ ನಡುವೆ ಮುನ್ನಡೆಯಲ್ಲಿ ದುರ್ಗಾಂಬ. ರಮೇಶ್ ವರಪಾದೆ ಅವರ ಮಾಲಕತ್ವದ ದುರ್ಗಾಂಬ ಮುನ್ನಡೆಯಲ್ಲಿದೆ. ಆದರೆ ಈ ಬಾರಿ ಅಂಕ ಲಭ್ಯವಾಗಿದೆ ಅಕ್ಷರ ಖಾತೆಗೆ. ಅಂಕಪಟ್ಟಿಯಲ್ಲಿ 16, 15-20. ಗಗನ್ ಬದಲಿ ಆಟಗಾರನ ಆಗಮನ. ಗಗನ ಯಬಾ, ಎಂತಹ ಪವರ್! ಡಿಫೆನ್ಸ್ ಆದಂತಹ ಚೆಂಡು ನೇರವಾಗಿ ಎದುರಾಡಿ ಅಂಕಣದ ಹೊರಭಾಗದಲ್ಲಿ ಅಂತಹ ಪವರ್. ಸಜಿತ್ ಕಾಸರಗೋಡು, ಜಯಪ್ರಕಾಶ್ ವರಪಾದೆ ಮತ್ತು ರಮೇಶ್ ವರಪಾದೆ ಸ್ವಸ್ತಿಕ್ ಸಂಸ್ಥೆಯ 2 ಮಹಾನ್ ಶಕ್ತಿಗಳು. ಔಟ್ ಆಫ್ ದಿ ಕೋರ್ಟ್. ಪಾಯಿಂಟ್ ಬ್ಯಾಕ್ ಟು ಟೀಮ್ ಅಕ್ಷರ. ಪ್ರಕಾಶ್ ಲೈನ್ ಅಂಪೈರ್, ಜೊತೆಯಲ್ಲಿ ಅಂಬಾಡಿ. ವಾವ್! 18-20. Much needed point for the team Akshara. 18-20. Really, the lucky man Gagan into the middle. That's why we are I think he is the game changer. And wow, Anish, excellent. Tarun plays is excellent. 21st point. 21-18. അമ്പാടിയെ എന്ത് പറഞ്ഞാലും ലൈൻ അമ്പയറുടെ സേവനം അദ്ദേഹത്തിന്റെ തള്ളിക്കളയാനാവില്ല. നമ്മൾ എന്ത് പറഞ്ഞാലും ഏകാഗ്രത, കോൺസെൻട്രേഷൻ
ലൈനിലാണ് അമ്പാടി. Another point to Durgamba. 22nd 18. 4 ಅಂಕಗಳ ಮುನ್ನಡೆಯಲ್ಲಿ ದುರ್ಗಾಂಬ. ರಮೇಶ್ ವರಪಾದೆ ಮಾಲಕತ್ವದ ತಂಡ. ಸಚಿತ್ ಮೂಲಕ 19th ಪಾಯಿಂಟ್. ಲೇಸ್ wait. Yes, ready. 1922. ರಾಕಿ. ಯಾವಾಗೆಲ್ಲ ರಾಕಿಯ ಕಡೆ ಬಾಲ್ ಬರುತ್ತದೆ ಅದು ಅಂಕವಾಗಿ ಪರಿವರ್ತನೆಗೊಳ್ಳುತ್ತದೆ. 23-19 ಶ್ರವಣ ಆಚಾರ್ಯ ಅವರ ಲೇಖನಿ ನಿರಂತರವಾಗಿ ಚಾಲ್ತಿಯ. ಸೆಟ್ ಪಾಯಿಂಟ್ ಕಡೆ ದುರ್ಗಾಂಬ 24-19. ಸೊ ಎರಡನೇ ಸೆಟ್ ಗೆಲುವಿನ ಕಡೆ ದುರ್ಗಾಂಬ. ರಮೇಶ್ ವರಪಾದೆ ಮಾಲಕತ್ವದ ತಂಡ. ಫೈನಲ್ಗೆ ಲಗ್ಗೆಯಿಡುವಂತಹ ಲಕ್ಷಣಗಳಿವೆ. ಅಂಡ್ ಮ್ಯಾಚ್ ಈಸ್ ಓವರ್. 2 ಸೆಟ್ಗಳಲ್ಲಿ ದುರ್ಗಾಂಬ ಅಪರಾಜಿತವಾಗಿ